ನಮಸ್ಕಾರ. ನಾನು ಲಿಂಗದೇವರು. ಈಗ ತಾನೇ ಮಗ್ಗಿ ಪುಸ್ತಕದ 2 ಹಾಡುಗಳನ್ನು ನೋಡಿದೆ. ನಮಗೆ ಮಗ್ಗಿ ಪುಸ್ತಕ ಅಂದ ತಕ್ಷಣವೇ ಜ್ಞಾಪಕ ಬರೋವಂಥದ್ದು ಏನಂದರೆ ಲೆಕ್ಕಾಚಾರ. ಸೊ ಮಗ್ಗಿ ಕಲಿತಾಗ ಲೆಕ್ಕಾಚಾರಗಳು ಇದು ಅಂಥೇಳಿ ಆ ಲೆಕ್ಕಾಚಾರದ ಆಶಯ ಇಟ್ಕೊಂಡು ಒಂದು ಬದುಕಿಗೆ ಹೇಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದೇನೆಂದರೆ ಕಣ್ಣಿಗೆ ಕಾಣೋ ದೇವರು ಯಾರು ಅಂತ ಅಂದ ತಕ್ಷಣ ನಮಗೆಲ್ರಿಗೂ ಜ್ಞಾಪಕ ಬರೋದು ತಂದೆ ತಾಯಿಗಳು. ಸೊ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಹೇಗೆ ಬದುಕಿನಲ್ಲಿ ತ್ಯಾಗ ಮಾಡ್ತಾರೆ, ಎಸ್ಪೆಷಲಿ ತಂದೆಯ ಬಗ್ಗೆ ಒಂದು ಹಾಡಂತೂ ಇದೆ. ಇದು ಆ ಸಾಲೇ ಬರುತ್ತೆ. ಅದು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಐ ಥಿಂಕ್ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಧ್ವನಿ ಇದೆ ಅದರಲ್ಲಿ. ಸಂಗೀತನೂ ಅಷ್ಟೇ ತುಂಬ ಚೆನ್ನಾಗಿದೆ. ವಿಜುವಲ್ಸು ಅಷ್ಟೇ ಕಣ್ಣಿಗೆ ಕಟ್ಟುವ ಹಾಗೆ ವಿಜುವಲ್ಸ್ ಕೂಡ ಮೂಡಿ ಬಂದಿದೆ. ಹಾಗೆ ಇನ್ನೂ ಒಂದು ಹಾಡು ಬದುಕಿನ ಬಗ್ಗೆ. ತಂದೆ ಐ ಥಿಂಕ್ ತಂದೆ ತೀರ್ಕೊತಾರೆ ಅಂತ ಅನಿಸುತ್ತೆ ಅದನ್ನು ಆ ವಿಜುವಲ್ಸ್ ನೋಡ್ತಿದ್ದಾಗ. ಆಗ ತಾಯಿ ಮಕ್ಕಳನ್ನು ಸಾಕೋದಕ್ಕೆ ಹೇಗೆ ಅವಳು ಕಷ್ಟಪಡುವಂಥದ್ದೇನು, ಅವಳ ಚಾಲೆಂಜಸ್ ಏನಿತ್ತು, ಅವಳ ಸವಾಲುಗಳೇನಿತ್ತು, ಈ ಹಿನ್ನೆಲೆಯೊಳಗೆ ಒಂದು ಬದುಕು ಲೆಕ್ಕಾಚಾರ ಒಟ್ಟಾರೆಯಾಗಿ ಇಟ್ಕೊಂಡು ಮಗ್ಗಿ ಪುಸ್ತಕನ ಒಂದು ಅದ್ಭುತವಾದ ಕಲ್ಪನೆ ಅಂತ ಅನಿಸುತ್ತೆ. ಇವತ್ತಿಗೆ ಬೇಕಾಗಿರೋದೇ ಅದು. ನಾವು ಯಾರು ಲೆಕ್ಕಾಚಾರನೇ ಇರಲ್ಲ ಬದುಕಿಗೆ ಇವಾಗ. ಅಂದರೆ ಒಂಥರ ಅನಿಶ್ಚಿತತೆ ಇದ್ದಾಗ ಲೆಕ್ಕಾಚಾರ ಅನ್ನೋದು ಬೇಕಾಗುತ್ತೆ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮಗ್ಗಿ ಪುಸ್ತಕ ಒಂದು ಒಳ್ಳೆಯ ಸದಭಿರುಚಿಯ ಚಲನಚಿತ್ರ ಆಗಿ ಮೂಡಿ ಬಂದಿದೆ ಅನ್ನೋ ಒಂದು ಭರವಸೆ ಈ ವಿಜುವಲ್ಸು ಹಾಡುಗಳು ನೋಡಿದಾಗ ಕಾಣ್ತಾ ಇದೆ. ಥಿಯೇಟ್ರಿಗೆ ಬಂದಾಗ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.